ನಮಸ್ಕಾರ ವೀಕ್ಷಕರೇ. ತುಂಬ ಜನಕ್ಕೆ ಗೊಂದಲ ಇರೋದು ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಬಗ್ಗೆ. ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನ ಮಾಡಲಾಗಿದೆ. ಅದನ್ನು ನಮ್ಮ ಪ್ಲೇಲಿಸ್ಟ್ನಲ್ಲಿ ನೋಡಿ ನೀವು ತಿಳ್ಕೊಬೋದು. ಈ ವಿಚಾರದಲ್ಲಿ ತಿಳಿಸ್ತಾ ಇರೋದು, ಕೆಲವೊಮ್ಮೆ ಪಿತ್ರಾರ್ಜಿತ ಆಸ್ತಿಗಳು ಕೂಡ ಸ್ವಯಾರ್ಜಿತ ಆಗುತ್ತೆ. ಯಾವ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ಒಬ್ಬ ವ್ಯಕ್ತಿಗೆ ಸ್ವಯಾರ್ಜಿತ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಿಂಪಲಾಗಿ ತಿಳಿಸ್ತಾ ಇದ್ದೀನಿ. ಪಿತ್ರಾರ್ಜಿತ ಅಥವಾ ಪೂರ್ವಾರ್ಜಿತ ಅಂತ ಕರಿತೀವಿ. ಪೂರ್ವಾರ್ಜಿತ ಅಂದರೆ ತಾತನಿಂದ ಬಂದಂಥ ಆಸ್ತಿಗಳು, ಪಿತ್ರಾರ್ಜಿತ ಅಂದರೆ ತಂದೆಯ ಆಸ್ತಿಗಳು ಅಂತೇಳಿ ಕರೆಯಲಾಗುತ್ತೆ ಸಾಮಾನ್ಯವಾಗಿ. ಈ ಒಂದು ಪಿತ್ರಾರ್ಜಿತ ಅಥವಾ ಪೂರ್ವಾರ್ಜಿತ ಆಸ್ತಿ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಯಾರ್ಜಿತ ಆಗುತ್ತೆ ಅಂದರೆ, ಒಬ್ಬ ತಂದೆ ತನ್ನ ಪಿತ್ರಾರ್ಜಿತ ಆಸ್ತಿ ಇರುತ್ತೆ ತಂದೆಗೆ, ಆತನಿಗೆ ಒಬ್ಬನೇ ಮಗ ಇರ್ತಾನೆ. ಒಬ್ಬನೇ ಮಗ ಇದ್ದ ಸಂದರ್ಭದಲ್ಲಿ ತಂದೆಯ ಆಸ್ತಿ ಮಗನಿಗೆ ಬರುತ್ತೆ. ಆತನಿಗೆ ಒಬ್ಬನೇ ಮಗ, ಬೇರೆ ಯಾರೂ ವಾರಸುದಾರರು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆತನಿಗೆ ಮದುವೆನೂ ಆಗಿಲ್ಲ ಅಂದಾಗ, ಮಕ್ಕಳು ಇಲ್ಲ ಅಂತ ಸಂದರ್ಭದಲ್ಲಿ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ಒಬ್ಬನೇ ವ್ಯಕ್ತಿ ಆ ಆಸ್ತಿಗೆ ಸಂಪೂರ್ಣ ಮಾಲೀಕನಾಗಿರ್ತಾನೆ. ಆವಾಗ ಆ ಆಸ್ತಿ ಅವನಿಗೆ ಸ್ವಯಾರ್ಜಿತ ಆಗಿರುತ್ತೆ. ಆ ಆಸ್ತಿಯನ್ನು ಅವನು ಯಾರಿಗಾದರೂ ಮಾರಾಟ ಮಾಡ್ಬೋದು ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೋದು. ಆ ಸಂದರ್ಭದಲ್ಲಿ ಆತನಿಗೆ ಯಾರೂ ಕೂಡ ಪಾಲುದಾರರು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆತ ಅದನ್ನು ಸ್ವಯಾರ್ಜಿತವಾಗಿ ಬಳಸ್ಕೋಬೋದು. ಆತನ ತಂದೆನೂ ತೀರೋಗಿರ್ತಾರೆ, ತಾತನೂ ಇರೋದಿಲ್ಲ, ಬೇರೆ ಯಾರೂ ಕೂಡ ಆತನಿಗೆ ವಾರಸುದಾರರು ಇಲ್ಲ ಅಂದ ಸಂದರ್ಭದಲ್ಲಿ ಆತನಿಗೆ ಅದು ಸ್ವಯಾರ್ಜಿತ ಆಗುತ್ತೆ. ಅದನ್ನು ಆತ ಬಳಸ್ಕೋಬೋದು. ಒಂದು ವೇಳೆ ಅವನಿಗೆ ಮದುವೆ ಆಗಿ ಮಕ್ಕಳಾದಂಥ ಸಂದರ್ಭದಲ್ಲಿ ಅದರ ಮೇಲಿನ ಹಕ್ಕನ್ನು ಅವನು ಕಳ್ಕೊತಾನೆ. ಆ ರೀತಿಯಾಗಿ ಒಬ್ಬನೇ ಪಾಲುದಾರ ಆಗೋದನ್ನು ಕಳ್ಕೊತಾನೆ. ತಂದೆ ಅಥವಾ ತಾತ ತಮ್ಮ ಸ್ವಯಾರ್ಜಿತ ಆಸ್ತಿಗಳೇನಿರುತ್ತೆ ಆ ಆಸ್ತಿಗಳನ್ನು ಒಬ್ಬ ವ್ಯಕ್ತಿಗೆ ಅಂದರೆ ಮೊಮ್ಮಗನಿಗೆ ಅದನ್ನು ವಿಲ್ ಮಾಡೋದ್ರ ಮುಖಾಂತರ ಅಥವಾ ಗಿಫ್ಟ್ ಮಾಡೋದ್ರ ಮುಖಾಂತರ ಬಂದಿದ್ದಂಥ ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳು ಕೂಡ ಆ ವ್ಯಕ್ತಿಗೆ ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಅದೇ ರೀತಿ ಅವಿಭಕ್ತ ಕುಟುಂಬದಲ್ಲಿ ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿ ವಿಭಾಗದಿಂದ, ಪಂಚಾಯತ್ ಪಾರಿಕತ್ತಿಂದ, ಪಾಲುಪಟ್ಟಿಯಿಂದ, ಕೋರ್ಟ್ ಮುಖಾಂತರ ಭಾಗ ಆಗಿದ್ದರೆ ಆ ಒಂದು ಭಾಗವನ್ನು ಯಾರು ಪಡ್ಕೋತಾರೆ, ಆ ಒಂದು ಅವಿಭಕ್ತ ಕುಟುಂಬದಿಂದ ಈ ರೀತಿಯಲ್ಲಿ ಯಾರು ಒಂದು ಭಾಗವನ್ನು ಪಡ್ಕೋತಾರೆ, ಆ ಭಾಗ ಯಾರ ಹೆಸರಲ್ಲಿರುತ್ತೆ ಅವರಿಗೆ ಅದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಅದೇ ರೀತಿ ಒಂದು ಮಹಿಳೆಗೆ ಸ್ತ್ರೀಧನದ ಮುಖಾಂತರ ಬಂದಂಥ ಆಸ್ತಿ, ಆಕೆಗೆ ಅದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.